ಅಂದ್ರೆ ನಿಮ್ಮ ಒಂದು ಹುಡುಗರ ಗ್ಯಾಂಗ್ ಅಂದ್ರೆ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದಂತ ಸಂದರ್ಭ ಅದು ಆಕ್ಚುಲಿ ನಿಮ್ಮ ರಾಕ್ ಬ್ಯಾಂಡ್ಸ್. ಕರೆಕ್ಟ್ ಯಾಕೆ ಚಮಲಾಪುರದ ಏನೋ ಒಂದಷ್ಟು ಇಶ್ಯೂಗಳೆಲ್ಲ ಇದ್ದಾಗ ಕರೆಕ್ಟ್ ಆ ವಿಚಾರದಲ್ಲೂ ತುಂಬಾ ದೊಡ್ಡ ಮಟ್ಟದ ಕ್ರಾಂತಿ ಆಯ್ತು ಅದು. ನಾವು ಏನಾಯ್ತು ಅವಾಗ ನಿರಂತರದಲ್ಲಿ ವರ್ಕ್ ಮಾಡ್ತಿದ್ದು. ಅವಾಗ ಒಂದು ಪವರ್ ಪ್ಲಾಂಟ್ ನ ತರಬೇಕು ಮೈಸೂರಲ್ಲಿ ಅನ್ನೋದು ಒಂದು ಯೋಜನೆ ನಡೀತಾ ಇತ್ತು ಸರ್ಕಾರದಿಂದ. ನಮ್ಗೇನಂದ್ರೆ ಮೈಸೂರು ಇಷ್ಟು ಸುಂದರವಾದ ಜಾಗ, ಇಲ್ಲಿ ಪವರ್ ಪ್ಲಾಂಟ್ ನ ತಂದ್ರೆ ಅದು ಆ ಡಸ್ಟ್ ಇದು ಇಡೀ ಸಿಟಿ ಮತ್ತೆ ಅಷ್ಟು ಸುತ್ತ ಒಳ್ಳೆ ಪಶ್ಚಿಮ ಘಟ್ಟ ಹತ್ಕೊಂಡ್ರ ಜಾಗ ಮೈಸೂರು ಅನ್ನೋ ತರದ ಉದ್ದೇಶದಲ್ಲಿ ಅವಾಗ ಒಂದು ಹೋರಾಟ ಶುರು ಆಯ್ತು. ನಮ್ಮ ನಿರಂತರದವರು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಎಲ್ಲಾ ಸೇರಿ ಒಂದು ಹೋರಾಟ ಮಾಡ್ದವು, ಚಾಮಲಾಪುರ ಹೋರಾಟ ಅಂತ. ಅದು ಒಂದು ದೊಡ್ಡ ನಮ್ಗೆ ಅಂದ್ರೆ ನಾವು ತುಂಬಾ ಆಕ್ಟಿವ್ ಆಗಿ ನಾವು ನಾಟಕಗಳು ಅದು ಇದು ಏನೇನೋ ಮಾಡ್ತಿರ್ತೀವಿ, ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡ್ತಿರ್ತೀವಿ. ಅವಾಗ ಆಕ್ಟಿವ್ ಥಿಯೇಟರ್ ಅಂದ್ರೆ ಒಂದು ಉದ್ದೇಶಕ್ಕೋಸ್ಕರ ಥಿಯೇಟರ್ ಮಾಡ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ಎಲ್ಲ. ಈಗ ನಮ್ಮ ಶೇಖರು, ಶರಣಯ್ಯ, ನೀಲು ಮತ್ತೆ ತುಂಬಾ ಒಂದಷ್ಟು ಜನ ಹುಡುಗರುಗಳು ನಾವೆಲ್ಲ ಆ ಟೈಮಲ್ಲಿ ತುಂಬಾ ಸೀರಿಯಸ್ ಆಗಿ ಇದನ್ನೇನೋ ಮಾಡೋಣ ಅಂತ ಅಲ್ಲಿ ಒಂದಷ್ಟು ಹೋರಾಟದ ಹಾಡೋದು, ಆ ಜರ್ನಿ ಬೀದಿ ಬೀದಿಗಳಲ್ಲಿ ಹಾಡ್ಕೊಂಡು ಹೋಗೋದು, ಯಾವ್ದೋ ಹಳ್ಳಿನಲ್ಲಿ ಕ್ಯಾಂಪ್ ಹಾಕೋದು, ಆ ಕ್ಯಾಂಪ್ ನಲ್ಲಿ ಹಾಡುಗಳು ಹೇಳೋದು. ಇದು ನಮ್ಗೆ ಒಂಥರ ಸಖತ್ ಕಾನ್ಫಿಡೆನ್ಸ್ ಕೊಡ್ತು. ನಾವು ಅಂದ್ರೆ ಗೊತ್ತಲ್ಲ ಆ ಟೈಮಲ್ಲಿ ನಾವ್ ಏನೋ ಮಾಡ್ಬಿಡ್ತೀವಿ ಅನ್ನೋ ತರದಲ್ಲಿ, ಎಲ್ಲ ಸಮಾಜನ ಚೇಂಜ್ ಮಾಡ್ಬಿಡ್ತೀವಿ ಅನ್ನೋ ತರದ್ ಒಂದು ಹುಮ್ಮಸ್ ಇರುತ್ತಲ್ಲ, ಆ ಹುಮ್ಮಸ್ಸಲ್ಲಿ ಮಾಡಿದ್ದು ಇದದು. ಮಾಡಿದ ಸೇಮ್ ಟೈಮ್ ಅದು ಆ ಹೋರಾಟಕ್ಕೆ ನಮ್ಗೆ ಜಯನೂ ಸಿಕ್ತು. ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಆಗಿ ಅದನ್ನ ಅದು ನಮ್ಗೆ ಈಗ್ಲೂ ನಮ್ ಮನೇಲಿ ಒಂದು ಫೋಟೋ ಇದೆ. ಅಂದ್ರೆ ನಾವಲ್ಲಿ ಚಾಮಲಾಪುರದಲ್ಲಿ ಹೋಗಿ ಹೋರಾಟಕ್ಕೆ ಅಂತ ಕೂತಿರ್ತೀವಿ, ಭಾಷಣ ಮಾಡ್ತಿರ್ತಾರೆ, ಭಾಷಣ ಮಾಡ್ತಿದ್ದಾಗ ಅದ್ರ ಫಿಲ್ಮಿ ಆಗಿ ಅನ್ಸ್ಬೋದು, ಬಟ್ ಅದು ಆಕ್ಚುಲಿ ಏನಂತಂದ್ರೆ ಮಳೆ ಬಂದ್ಬಿಡುತ್ತೆ, ಜೋರಾಗಿ ಮಳೆ ಬಂದ್ಬಿಡುತ್ತೆ. ಎಲ್ಲ ಎದ್ದೋಗಕ್ ಶುರು ಮಾಡ್ತಾರೆ. ನಾವು ಒಂದ್ 4 ಜನ, ನಾನು, ಶೇಖರ್, ಅರುಣ್, ನಾವು ಒಂದಷ್ಟು ಜನ ಎದ್ದಾಳಲ್ಲ ಕೂತ್ಕೊತೀವಿ. ಬಾದಲ್ಲೂ ಇದ್ರು ಅವಾಗ ಅನ್ಸುತ್ತೆ. ನಾವ್ ಅಲ್ಲೇ ಕೂತ್ಕೊಂತೀವಿ, ಎದ್ದಾಳಲ್ಲ. ಫುಲ್ ಜೋರು ಮಳೆ ಬರ್ತಿದ್ರು, ಎದ್ದಾಳಲ್ಲ. ಆಮೇಲೆ ತಿರ್ಗಾ ಎಲ್ಲಾ ಜನ ಬಂದು ಜೊತೆ ಕೂತ್ಕೋತಾರೆ. ಸೊ ಇದೆಲ್ಲ ಒಂಥರ ನಮ್ಗೆ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಮ್ಗೆ ಹೋರಾಟ ಮತ್ತೆ ಕಲೆ ಎರಡನ್ನು ಜೊತೆಗೆ ಸೇರ್ಕೊಂಡು ಏನೋ ಒಂದು ಮಾಡಬಹುದು ಅಥವಾ ತಲುಪಿಸ್ಬೋದು ಅನ್ನೋದು ಅಲ್ಲಿ ನಮ್ಗೆ ರಿಯಲೈಸ್ ಆಗಿದ್ದ ಎಕ್ಸ್ಪೀರಿಯನ್ಸ್ ಅದು. ಈ ತರದ್ದು ಒಂದಷ್ಟು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗಳು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ನಾನು ಮ್ಯೂಸಿಕ್ ಮಾಡ್ಬೇಕು ಅಂತ ಅನ್ಕೊಂಡು ನಾನು SLC ಇದ್ದಾಗ್ಲೇ ಅದು ನಾನು ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದು. ಅದಾದ್ಮೇಲೂ ನಾನು ಅದನ್ನ ಕಾನ್ಫಿಡೆನ್ಸ್ ಆಗಿ ಯಾರ ಹತ್ರನು ಹೇಳ್ಕೊಳಕ್ಕೆ, ಅಥವಾ ನಾನೇನ್ ಒಂದು ಸಿಂಗರ್ ಅಲ್ಲ ಅಥವಾ ಪ್ರೊಫೆಷನಲಿ ಕಲ್ತಿದ್ದವನಲ್ಲ, ಆ ಕಾನ್ಫಿಡೆನ್ಸ್ ಇರ್ಲಿಲ್ಲ ನನಗೆ. ಥಿಯೇಟರ್ ಏನ್ ಮಾಡ್ಬಿಡತ್ತೆ ಅಂದ್ರೆ, ಥಿಯೇಟರ್ ನಲ್ಲಿ ನಿನ್ಗೆ ಹಾಡು ಗೊತ್ತೋ ಗೊತ್ತಿಲ್ವೋ ಎಲ್ಲಾರ್ನು ಎಳೆದು ಕೂರ್ಸ್ಕೊತಾರೆ. ಮ್ಯೂಸಿಕ್ ಪಿಟ್ಟಿಗೆ ಬಾ, ಈಗ ಅಲ್ಲಿ ಆಕ್ಟಿಂಗ್ ಮಾಡಲ್ವಾ, ಆಕ್ಟಿಂಗ್ ಮಾಡಿಲ್ಲ ಅಂದ್ರೆ ಮ್ಯೂಸಿಕ್ ಪಿಟ್ಟಿಗೆ ಕೂತ್ಕೋ, ಸುಮ್ನೆ ಜೊತೆಲಿ ಸಪೋರ್ಟಿವ್ ಆಗಿ ಹಾಡು, ಜೊತೆಗ್ ಸಪೋರ್ಟಿವ್ ಆಗಿ ಅಲ್ಲಿ ಯಾರೋ ತಬಲಾ ಪ್ಲೇ ಮಾಡಕ್ಕೆ ಯಾರು ಬಂದಿಲ್ವಾ ಇವತ್ತು, ನೀನೇ ಏನೋ ಟ್ರೈ ಮಾಡು, ಕಲ್ತ್ಕೋ ಅನ್ನೋ ಫ್ರೀಡಮ್ ಥಿಯೇಟರ್ ನಲ್ಲಿ ಮಾತ್ರ ಇರುತ್ತೆ. ಬೇರೆ ಎಲ್ಲೋ ಅದು ಅಷ್ಟು ಈಸಿಯಾಗೂ ಸಿಗಲ್ಲ. ಮತ್ತೆ ಈಗ ತುಂಬಾ ಕ್ಲಾಸಿಕಲ್ ಮ್ಯೂಸಿಷಿಯನ್ ಆಗಿರ್ಬೋದು, ಅವ್ರಗಳೆಲ್ಲ ಅದು ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಮತ್ತೆ ಈ ತಯಾರಿ ಆಗೋ ತನಕ ಅದ್ ಮುಟ್ಬಾರ್ದು ಹಿಂಗೆ. ಥಿಯೇಟರ್ ಅದನ್ನೆಲ್ಲ ಅದಿರೋದು ಥಿಯೇಟರ್ ಅದ ಎಲ್ಲಾನು ಬ್ರೇಕ್ ಮಾಡೋದಕ್ಕೆ. ಬಟ್ ಮುಗಿಯೋಷ್ಟಲ್ಲೇ ನಮ್ಮನ್ನ ಪರಿಪೂರ್ಣ ಮಾಡಿರಲ್ಲ, ಬಟ್ ಏನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. ನೀನ್ ಏನೋ ಒಂದ್ ಮಾಡ್ಬೇಕಂದ್ರೆ ನೀನ್ ಪರಿಪೂರ್ಣ ಆಗ್ಬೇಕಾಗಿಲ್ಲ, ನಿನಗೆ ಮಾಡುವ ಉದ್ದೇಶ ಮತ್ತು ಮನಸ್ಸಿದ್ರೆ ನೀನ್ ಏನಾದ್ರೂ ಮಾಡ್ಬೋದು ಅನ್ನೋ ಕೊಟ್ಬಿಡುತ್ತೆ ಥಿಯೇಟರ್. ಹಂಗಾಗಿ ನಿಮ್ಗೆ ಅಲ್ಲಿ ನೀನ್ ಚೆನ್ನಾಗ್ ಹಾಡಿಲ್ಲ, ನೀನ್ ಏನೋ ಇದ್ ಮಾಡ್ದೆ, ಅದ್ಯಾವ್ದು ಇಲ್ಲ, ಅದೆಲ್ಲ ತಮಾಷೆಯಾಗೇ ಇರುತ್ತೆ. ಅದೊಂದು ಆಟವಾಗೇ ಇರುತ್ತೆ, ಕಲಿಕೆನೂ ಒಂದು ಆಟವಾಗಿರುತ್ತೆ. ಅದು ನಮ್ಗೆ ಥಿಯೇಟರ್ ಕೊಟ್ಟಿದ್ದ ದೊಡ್ಡ ಕಾನ್ಫಿಡೆನ್ಸ್. ಅಲ್ಲಿ ನನ್ಗೆ ಇಲ್ಲ ಮಾಡೋಣ ಅನ್ನೋ ತರದಲ್ಲಿ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಥಿಯೇಟರ್. ಬಟ್ ಯಾವ್ದಾದ್ರು ನೆನ್ಪಿದೆ ಸರ್ ಕ್ರಾಂತಿ ಗೀತೆ ಈಗ ಚಮಲಾಪುರದ ಐತಲ್ಲ, ಏನಾದ್ರು ನೆನ್ಪಿದೆ ಯಾವ್ದಾದ್ರು ಸಾಹಿತ್ಯ ಅಥವಾ ನೀವು ಆಡಿರುವಂತ ಸಾಂಗ್ ಯಾವ್ದಾದ್ರು ಅಂತ?
ಅದರಲ್ಲಿ ನಾವು ಒಂದು ಭೂಮ ಅಂತ ಒಂದು ನಾಟಕ ಮಾಡಿದ್ದು. ಓಕೆ. ಆ ಭೂಮದಲ್ಲಿ ನಮ್ಮ ಪ್ರಸಾದ್ ಕುಂದೂರು ಸರ್ ಅದನ್ನ ಆ, ಬರೆದಿದ್ದು ಹಾಡು ಅದು. ಹ್ಮ್ ಅದು ಬಿಕರಿಯಾಗಿದೆ ನದಿಗಳು ಇಂದು ಬಿಕರಿಯಾಗುತ್ತಿದೆ ಈ ಭೂಮಿ, ಬಿಕರಿಯಾಗಿದೆ ನದಿಗಳು ಇಂದು ಬಿಕರಿಯಾಗುತ್ತಿದೆ ಈ ಬಾನು. ಹಿಂಗ್ ಹೋಗುತ್ತೆ ಹಾಡದ. ಅದ ಏನ್ ಹೌದು, ನಾನು ಹಿಂಗ್ ಹೇಳ್ತಿದೀನಿ, ಒಂದ್ 10 ಜನ ಸೇರ್ಕೊಂಡು ಕೋರಸ್ ತರ ಅದು. ಫುಲ್ಲು ಅದನ್ನ ವಿತ್ತ ಆಕ್ರೋಶ ಎಲ್ಲ ಇಟ್ಕೊಂಡ್ ಹಾಡೋದು ಹಾಡು. ಓಕೆ. ಅದು ಹಾಡು. ಅದನ್ನ ನಾನು ಅದು ಆಕ್ಚುಲಿ ಆ ಭೂಮ ಮಾಡಾದ್ಮೇಲೆ ತುಂಬಾ ಒಂದು ದೊಡ್ಡ ಅಂದ್ರೆ ಕಾನ್ಫಿಡೆನ್ಸ್ ಬಂತು. ಅದ್ ಹೆಂಗೆ ಅಂತಂದ್ರೆ, ನಾನು ತಿರ್ಗಾ ಆ ಟೈಮ್ ನಲ್ಲಿ ಥಿಯೇಟರ್ ಮಾಡೋ ಟೈಮ್ ನಲ್ಲಿ ನಾನು ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಓಕೆ. ಬ್ಯಾಲೆನ್ಸ್ ಇತ್ತು, ನಾನು ಹೋಗಿರ್ಲಿಲ್ಲ ಕಾಲೇಜಿಗೆ. ಹ್ಮ್. ಅಲ್ಲಿ ತನಕ ಇಂಜಿನಿಯರಿಂಗ್ ಅಲ್ಲಿ ಓದ್ಬೇಕಾದ್ರೆ ಸುಮ್ನೆ ಸೈಡ್ ಅಲ್ಲಿ ಹಿಂದೆ ಕುತ್ಕೊಂಡು ಓದ್ಕೊಂಡು ನಮ್ದೇನೋ ಮುಗಿಸ್ಕೊಂಡು ಫೇಲ್ ಆದ್ರೆ ಬ್ಯಾಕ್ಲಾಗ್ ಉಳಿಸ್ಕೊಂಡು ತುಂಬಾ ಅದು ಒಂಥರ ಹಿಂದೆನೆ ಇತ್ತು ನಮ್ಮ ಇದೆಲ್ಲ. ಥಿಯೇಟ್ರ್ ಇದೆಲ್ಲ ನಾಟಕ ಮಾಡಿ ತಿರ್ಗಾ ವಾಪಸ್ ನಾನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತೀನಿ. ಅವಾಗ ಹೊಸ ಬ್ಯಾಚ್, ಹೊಸ ಹುಡುಗರುಗಳೆಲ್ಲ ಸಿಗ್ತಾರೆ. ಅಲ್ಲಿ ಯಾವ ಲೆವೆಲ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದ್ರೆ, ಸೊ ಅಲ್ಲಿ VTU ಫೆಸ್ಟ್ ಎಲ್ಲ ನಡೆಯುತ್ತಲ್ಲ, ಆ VTU ಫೆಸ್ಟ್ ಗೆ ಇದೇ ಹೋಮ ನಾಟಕನ ಅಲ್ಲಿ ಮಾಡಿಸಿ ಒಂದು ತಂಡ ಕಟ್ಟಿ ಅಲ್ಲಿ ಇಂಟರ್ ಕಾಲೇಜ್ ಫೆಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ಅಪ್ರಿಶಿಯೇಷನ್ ತಗೊಂಡ್ ಬರ್ತೀವಿ. ಸೊ ಈ ತರದ್ದು ಒಂದು ಜರ್ನಿ. ಈಗ ನಾವು ಮಕ್ಳುಗಳಿಗೆ ಅಥವಾ ನಮ್ಗೆ ಬರೀ ಓದೋದು ಇದೆಲ್ಲಾನು ಇರುತ್ತಲ್ಲ, ಅದ್ರ ನಡುವೆ ಥಿಯೇಟರ್ ಅನ್ನೋದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್, ಜೀವನಕ್ಕೂ ಮತ್ತೆ ಕಲೆಗೂ ಒಂದು ದೊಡ್ಡ ಕಾನ್ಫಿಡೆನ್ಸ್ ಕೊಡುವಂತ ಜಾಗ ಅದು. ಹಾಗಾಗಿ ನನಗೆ ನಮ್ಮ ನಿರಂತರ ಫೌಂಡೇಶನ್ ಮತ್ತೆ ಥಿಯೇಟರ್ ಇದೆಯಲ್ಲ, ಅದು ನನ್ಗೆ ದೊಡ್ಡ ಶಕ್ತಿ ಕೊಟ್ಟಂತ ಪ್ಲೇಸ್ ಅದು. ಹಿಂಗಿರ್ಬೇಕಾದ್ರೆ ಈಗ ಪವನ್ ಕುಮಾರ್ ಅವರು ಹಿಂಗ್ ಸಿಕ್ಕಿದ್ರು ಅಂತ, ಯಾಕಂದ್ರೆ ಮೊದಲ ಸಿನಿಮಾದಲ್ಲೇ ಸ್ಟೇಟ್ ಅವಾರ್ಡ್ ಇದೆಲ್ಲ ಅದು ಪುಣ್ಯ ಅದ ಆಕ್ಚುಲಿ ಅದೆಲ್ಲ. ಹೌದು ಹೌದು. ಪವನ್ ಅವ್ರದ್ದು ನಾನು 2007ರಲ್ಲಿ ವಾಪಸ್ ಬಂದೆ ಬೆಂಗಳೂರಿಗೆ ಅಂತಲ್ಲ, ಎಲ್ಲ ಕಂಪೋಸಿಷನ್ ಎಲ್ಲ ತಗೊಂಡು ಆಗಲ್ಲ ಅಂತ ವಾಪಸ್ ಬಂದಾದ್ಮೇಲೆ ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ, ಈಗ ನಾವು ಫಸ್ಟ್ರೇಷನ್ ಇರುತ್ತೆ ಗೊತ್ತಾ, ನೀವೇನೋ ತುಂಬಾ ಏನೋ ಮಾಡ್ಕೊಂಡ್ಬಿಟ್ಟಿರ್ತೀರ, ಇದೇನೋ ಆಗ್ತಾ ಇಲ್ಲ ನಾ ಫಸ್ಟ್ರೇಷನ್ ಇರುತ್ತಲ್ಲ, ನಾನು ಹೋಗಿ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದ್ಮೇಲೆ ಆ ಫಸ್ಟ್ರೇಷನ್ ಹೊರಟೋಗಿತ್ತು ನನಗೆ. ಫಸ್ಟ್ರೇಷನ್ ಹೋಗಿ ಕಾಮ್ ಆಗಿ, ಈಗ ನಮ್ಗೆ ಯಾವ್ದೋ ಒಂದು ಸಾಂಗ್, ನಾವು ಒಂದು ದಸರಾಗೆ ಅಂದ್ಬಿಟ್ಟು ಒಂದು ಕಾಂಪಿಟೇಷನ್ ಇಟ್ಟಿದ್ರು, ದಸರಾ ಥೀಮ್ ಸಾಂಗ್ ಮಾಡ್ಬೇಕು ಅಂತ, ಅದಕ್ಕೊಂದ್ ಸಾಂಗ್ ಮಾಡೋದು, ಅಥವಾ ನಮ್ಮ ಥಿಯೇಟರ್ ನಲ್ಲಿ ಯಾವ್ದೋ ಒಂದು ಹಾಡು ಇರುತ್ತೆ, ಅದಕ್ಕೆ ಏನೋ ಸಾಂಗ್ ಮಾಡೋದು. ಅಂದ್ರೆ ನಿಮ್ಗೆ ಏನೋ ಸಾಧಿಸ್ಬಿಡ್ಬೇಕು ಅನ್ನೋ ಇದಿರುತ್ತಲ್ಲ ಫಸ್ಟ್ರೇಷನ್, ಅದು ಬಿಟ್ಟು ಕೆಲ್ಸ ಮಾಡಿದ್ರೆ ನಿಮ್ಗೊಂದ್ ಕಾಮ್ನೆಸ್ ಸಿಗುತ್ತೆ, ಮತ್ತೆ ನಿಮ್ ಕೆಲ್ಸದ ಮೇಲೆ ಜಾಸ್ತಿ ಫೋಕಸ್ ಇಟ್ಕೊಂಡ್ ಮಾಡ್ಬೋದು. ಆ ತರದ್ದು ಒಂದಷ್ಟು ಕೆಲ್ಸಗಳಾಯ್ತು ನನ್ಗೆ ಅವಾಗಿಂದ. 2009-10 ಆ ಟೈಮ್ ನಲ್ಲೆಲ್ಲ ಕಾಮ್ ಆಗಿ ಒಂದಷ್ಟು ಬ್ಯಾಂಡ್ ಅಲ್ಲಿ ಹೋಗೋದು, ಪ್ರೋಗ್ರಾಮ್ ಮಾಡೋದು, ನಮ್ದೇ ಕಂಪೋಸಿಷನ್ಸ್ ಗಳು ಮಾಡ್ಕೊಳ್ಳೋದು, ನೀಟಾಗಿ ಒಂದು. ನಾನು ಆ ಟೈಮ್ಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ, ವರ್ಕ್ ಮಾಡ್ತಿದ್ದೆ. ಒಂದಷ್ಟು ಸಂಬಳ ಎಲ್ಲ ಸ್ವಲ್ಪ ಫೈನಾನ್ಷಿಯಲಿ ನಿಮ್ ಸ್ವಲ್ಪ ಕಂಫರ್ಟ್ ಇದ್ರೆ ನೀವ್ ಯಾವ್ದೋ ಒಳ್ಳೆ ಮೈಕ್ ತಗೊಂಬರೋದು, ಇಂಟರ್ಫೇಸ್ ತಗೊಂಬರೋದು, ಸಿಸ್ಟಮ್ ತಗೊಂಬರೋದು, ಈ ತರದ ನಂದೇ ಒಂದು ಸ್ಟುಡಿಯೋ ಎಲ್ಲ ರೆಡಿ ಮಾಡ್ಕೊಳಕ್ ನನ್ಗೆಲ್ಲ ಅವಕಾಶ ಆಯ್ತು. ಅದಕ್ಕೆ ಮುಂಚೆ ಏನಾಗ್ತಿತ್ತು, ನಮ್ಮ ಹತ್ರ ಏನು ತಯಾರಿ ಇಲ್ಲ, ಸುಮ್ನೆ ಏನೋ ಮಾಡ್ಬೇಕು ಅನ್ನೋ ಹುಚ್ಚತನ ಅಷ್ಟೇ ಇರ್ತಿತ್ತು. ಅದೇನೋ ಮಾಡ್ಬಿಡೋದು ಅಂತ. ಅವಾಗ ಒಂದ್ ಫೋಕಸ್ಡ್ ಆಗಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಒಂದು ಸ್ಟುಡಿಯೋ ಮಾಡ್ಕೊಂಡು, ನಂದು ನೈಟ್ ಶಿಫ್ಟ್ ಕೆಲ್ಸ ಇತ್ತು. ನೈಟ್ ಅಂದ್ರೆ ಈವ್ನಿಂಗ್ ಹೋಗಿ ರಾತ್ರಿ ಬರೋದು ಈ ತರ. ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಬ್ಯಾಂಡ್ ಅಲ್ಲಿ ಇದ್ ಮಾಡೋದು, ಮತ್ತೆ ನಮ್ದೇನೋ ಕಂಪೋಸಿಷನ್ ಮಾಡೋದು, ಈ ತರ ಕೆಲಸ ಮಾಡಕ್ಕೆಲ್ಲ ಒಂದ್ ಟೈಮು ಮತ್ತೆ ಒಂದು ಅವಕಾಶಗಳೆಲ್ಲ ನಮಗ್ ನಾವೇ ಮಾಡ್ಕೊಂಡು, ಆ ತರದ್ದು ಕನ್ಫರ್ಟ್ ಆಗಿ ಫೋಕಸ್ಡ್ ಆಗಿ ಇರೋ ಟೈಮ್ ನಲ್ಲಿ ಪವನ್ ಅವರು ಒಂದು ಫೇಸ್ಬುಕ್ ಅಲ್ಲಿ ಮೆಸೇಜ್ ಬರುತ್ತೆ, ಈ ತರದ್ದು ಲೂಸಿಯಾ ಅಂತ ನಿಮ್ಮ ಅಕೌಂಟ್ಗೆ.
ಇಲ್ಲ ಅವರು ಜನರಲ್ ಆಗಿ ಪೋಸ್ಟ್ ಹಾ ಸರಿ ಮಾಡ್ತಾರೆ. ಸರಿ ಓಕೆ ಹಾ 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 ನಾನೇನಾಗಿರುತ್ತೆ ಅವ್ರದ್ದು ಲೈಫ್ ಇಷ್ಟೇನ ಫಿಲಂ ನೋಡಿರ್ತೀನಿ. ಬಾದಲ್ ಅದಕ್ಕೆ ಆರ್ಟ್ ವರ್ಕ್ ಮಾಡಿದಾನೆ ಅಂತ ನೋಡಕ್ ಹೋಗಿದ್ದು. ಓಕೆ ಅದ್ ನೋಡಿದ್ರೆ ಏನಂದ್ರೆ ಆ ಫಿಲಂ ನೋಡಿದ ತಕ್ಷಣ ಇದು ಕನ್ನಡ ಫಿಲಂ ತರ ಇಲ್ಲ ಅನಿಸ್ತು ನಮ್ಗೆ. ಅಂದ್ರೆ ಸ್ಕ್ರೀನ್ ಪ್ಲೇ ಎಸ್ಪೆಷಲಿ ಆ ಶಾರ್ಟ್ಸ್ ಗಳು ಅದನ್ನೆಲ್ಲ ಇದೇನೋ ಬೇರೆ ತರ ಇದೆ ಫಿಲಂ. ರೆಗ್ಯುಲರ್ ಕನ್ನಡ ಡೈರೆಕ್ಟರ್ ಗಳು ತೆಗಿಯೋ ಫಿಲಂ ಇಲ್ಲ ಅಂತ ನಮ್ಗೆ ಕ್ಲಿಯರ್ ಆಗಿ ಅನ್ಸ್ಬಿಡ್ತಾವ. ಅವಾಗಿಂದ ನಾನು ಏನಂದ್ರೆ ಫಾಲೋ ಮಾಡ್ತಾ ಇದ್ದೆ ಪವನ್ ಕುಮಾರ್ ಅವ್ರನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ. ಅವರು ಹಾಕೋ ಅಪ್ಡೇಟ್ ಎಲ್ಲ ಬರುತ್ತಲ್ಲ, ಹಂಗಾಗಿ ಅವಾಗ ನಮ್ಗೆ ಒಂದು ಅಪ್ಡೇಟ್ ಬಂತು, ಲೂಸಿಯಾ ಈ ತರ ಫಿಲಂ ಮಾಡಕ್ಕೆ ಅಂತ ಟ್ರೈ ಮಾಡ್ತಾ ಇದೀವಿ, ಹಿಂಗೇನೇನೋ ಸಮಸ್ಯೆಗಳಿದೆ ಅಂತ ಒಂದು ಬ್ಲಾಗ್ ಬರ್ದ್ಬಿಟ್ಟು ಅವ್ರು ಹಾಕಿದ್ರು. ಆವಾಗ ಅದು ನಮ್ಗೆ ಆ ಟೈಟಲ್ ಸ್ಟ್ರೈಕ್ ಆಯ್ತು, ಏನೋ ಇದೆ ಅಂತ.